ಓದುತ್ತಿದ್ದೇನೆ. ಕನ್ನಡ ಚಟುವಟಿಕೆ. ನನ್ನ ಹೆಸರು ತನ್ಮಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ಚಟುವಟಿಕೆ. ತನ್ಮಯ, ಇವತ್ತು ತುಂಬ ಸ್ಕೂಲಿಗೆ ಬೇಗನೆ ಬಂದುಬಿಟ್ಟಿದ್ದೀವಿ. ನಾವು 10th ಆಗಿರೋದ್ರಿಂದ ಟೈಮ್ ವೇಸ್ಟ್ ಮಾಡಬಾರ್ದು. ಏನು ಮಾಡೋಣ ಈಗ? ಕವಿ ಪರೀಕ್ಷೆ ಐತೆ ನೀನು? ಗುಡ್ ಐಡಿಯಾ. ಎಲ್ಲರೂ 3 ಮಾರ್ಕ್ಸಿಗೆ ಕವಿ ಪರೀಕ್ಷೆಯನ್ನು ಕೊಡ್ತಾರೆ. ಆದರೆ ಯಾವ ಪಾಠದಿಂದ ಕವಿ ಪರೀಕ್ಷೆಯನ್ನು ಆರಿಸ್ಕೊಳ್ಳೋಣ? ವ್ಯಾಘ್ರಗೀತೆ. ಈ ಪಾಠದ ಕವಿ ಹೆಸರೇನು? ಸರಿ, ನಾನು ಅವ್ರ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ, ನೀನು ಆನ್ಸರ್ ಮಾಡ್ತಾ ಇದ್ದೆ, ಓಕೆನಾ? ಇವರು ಯಾವ ಊರಲ್ಲಿ ಮತ್ತು ಎಷ್ಟನೇ ಇಸ್ವಿಲಿ ಹುಟ್ಟಿದ್ರು? 1900 ಮಂಡ್ಯ ಜಿಲ್ಲೆಯಲ್ಲಿ ಹುಡ್ತಾರೆ ಇವರು. ಮಂಡ್ಯ ಜಿಲ್ಲೆ ಯಾವ ಹಳ್ಳಿಲಿ ಹುಟ್ಟಿದ್ರು? ಅಕ್ಕಿ ಹೆಬ್ಬಾಳಲ್ಲಿ ಹುಟ್ಟಿದ್ರಾ? ಮತ್ತು ಇವ್ರು ಏನು ಕೆಲಸ ಮಾಡ್ತಿದ್ರು? ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು. ಕನ್ನಡದ ಮೇಲೆ ಎಷ್ಟು ಒಲವಿದೆ ಅಲ್ವಾ? ಕನ್ನಡದಲ್ಲಿ ಎಷ್ಟೊಂದು ಪುಸ್ತಕ ಬರೆದಿದ್ದಾರೆ ಅಂತ ಕೇಳಿದ್ದೆ. ಯಾವ್ಯಾವ ಪುಸ್ತಕ ಬರೆದಿದ್ದಾರೆ ಇವರು? ಸಮಾಧಾನ, ಒಲವು ನಿಮಗೂ ಮಿಂಚು, ಅಪಾರ ವಯಸ್ಕನ ಅಮೇರಿಕಾ ಯಾತ್ರೆ, ಪೂರ್ವ ಸೂರಿಗಳೊಡನೆ ಚಂಡಮಾರುತ, ಇನ್ನು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇಷ್ಟೊಂದು ಪುಸ್ತಕ ಬರೆದಿದ್ದಾರೆ ಅಂದರೆ ಇವರಿಗೆ ಪ್ರಶಸ್ತಿಗಳು ಸಿಕ್ಕಿರುತ್ತೆ ಅಲ್ವಾ? ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಡಿ.ವಿಟ್ ಪ್ರಶಸ್ತಿ. ಅಷ್ಟೇ ಅಲ್ಲ, ಇವರು 56ನೇ ಅಖಿಲ ಕರ್ನಾಟಕ ಸಮ್ಮೇಳನ ನಡೆದಾಗ ಇವರು ಅಧ್ಯಕ್ಷರಾಗಿರ್ತಾರೆ. ಹೌದಾ? ಇನ್ನೂ 3 ಮಾರ್ಕ್ಸಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಬಂತು. ಟೈಮ್ ಆಯಿತು, ಕ್ಲಾಸಿಗೆ ಹೋಗೋಣ.